ಇವತ್ತು ನನಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ರೀಲ್ಸ್ ಅಲ್ಲ, ರಿಯಲ್ ವಿಡಿಯೋ. ಏನಪ್ಪ ಅಂದರೆ ನನ್ನ ಹತ್ರ ಕೆಲವೊಂದು ಸೋಪ್ಸ್ ಇದೆ. ಓಕೆ, ಸೊ ಈ ಸೋಪ್ಸಲ್ಲಿ ನನಗೆ ಗೊತ್ತಾಗಿರುವಂಥ ಒಂದು ವಿಷಯ ಏನಂದರೆ ನನಗೆ ಇಂಗ್ಲೀಷ್ ನಾನು ಸರಿಯಾಗಿ ಕಲ್ತಿಲ್ಲ ಅನ್ನೋ ವಿಷಯ ನನಗೆ ಗೊತ್ತಾಯಿತು. ಏನಪ್ಪ ಈ ಸೋಪ್ಗಳಿಂದ ನನಗೆ ಇಂಗ್ಲೀಷ್ ಕಲ್ತಿಲ್ಲ ಅನ್ನೋ ವಿಷಯ ನನಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಇವಾಗ ನೋಡಿ, ಇದು ಪಾತ್ರೆ ತೊಳೆಯೋ ಸೋಪು ಅಲ್ವಾ. ಈ ಪಾತ್ರೆ ತೊಳೆಯೋ ಸೋಪಲ್ಲಿ ಏನಂತ ಬರೆದಿದೆ, ಬ್ರ್ಯಾಂಡ್ ಹೆಸರು ಬರೆದಿದೆ, ಪಾತ್ರೆಗಳದ್ದು ಫೋಟೋ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಕೊಟ್ಟಿದ್ದಾರೆ. ಪ್ಲಸ್ ಪಾತ್ರೆಗೆ ಇದು ಅಂತ ಯೂಸ್ ಆಗೋದಕ್ಕೆ ಗೊತ್ತಾಗಲಿ ಅಂತ ಪಾತ್ರೆದು ಫೋಟೋ ಕೊಟ್ಟಿದ್ದಾರೆ. ಓಕೆ, ಇದು ಪಾತ್ರೆ ತೊಳೆಯೋ ಸೋಪು. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಬಟ್ಟೆ ಒಗೆಯೋ ಸೋಪು. ಇದು ಕೂಡ ಬ್ರ್ಯಾಂಡ್, ಏನು ನಾನು ಬ್ರ್ಯಾಂಡ್ ಪ್ರಮೋಷನ್ ಆಗಲಿ ಅಥವಾ ಬ್ರ್ಯಾಂಡ್ ಬಗ್ಗೆ ಅದು ಕರೆಕ್ಟ್ ಚೆನ್ನಾಗಿಲ್ಲ ಬ್ರ್ಯಾಂಡು ಅಂತ ಹೋಗಲಿ ಹೇಳೋದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿಲ್ಲ, ನನಗೆ ಗೊತ್ತಾಗಿರೋದು ನಾನು ಹೇಳ್ತಾ ಇದ್ದೀನಿ. ಸೊ ಇದು ಬಟ್ಟೆ ಒಗೆಯೋ ಸೋಪು. ಈ ಬಟ್ಟೆ ಒಗೆಯೋ ಸೋಪ್ ಮೇಲೆ ಡಿಟರ್ಜೆಂಟ್ ಕೇಕ್ ಅಂತ ಬರ್ತಿದ್ದಾರೆ. ಸೊ ಸೋಪಿನ ಬಿಲ್ಲೆ, ಬಟ್ಟೆ ಒಗೆಯೋ ಸೋಪು. ಓಕೆ, ನೆಕ್ಸ್ಟು ನಾವು ದಿನ ಮೈಗೆ ಅಂದರೆ ಬಾಡಿ ವಾಶ್ ಮಾಡ್ಕೊಳ್ಳೋದಕ್ಕೆ ಇವಾಗ ನಾವು ಬಾಡಿ ವಾಶೇ ತೊಗೋತೀವಿ ಅಂತ ಇಲ್ಲಲ್ಲ, ಸೊ ಸೋಪ್ಗಳನ್ನೂ ಯೂಸ್ ಮಾಡ್ತೀವಿ. ಆ ಥರ ಸೋಪ್ಗಳಲ್ಲಿ ಇದು ಒಂದು ಹೆಸರಾಂತ ಸೋಪು. ಇದನ್ನ ಏನು 99% ಜಮ್ಸ್ನ ಕಿಲ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಬಾತಿಂಗ್ ಬಾರ್ ಅಂತ ಎಲ್ಲೂ ಕೊಟ್ಟಿಲ್ಲ, ಬಟ್ ಇದನ್ನ ಮೈಗೆ ನಾವು ಯೂಸ್ ಮಾಡ್ತೀವಿ. ಓಕೆ, ಮತ್ತು ಇನ್ನೊಂದು ಇದು ಕೂಡ ಹೆಸರಾಂತ ಸೋಪೆ, ಬಟ್ ಇದ್ರ ಮೇಲೆ ಏನಂತ ಕೊಟ್ಟಿದ್ದಾರೆ, ಈ ಸೈಡಿಗೆ ನೋಡಿದ್ರೆ ನೀವು, ಇಲ್ಲಿ ಸೈಡಲ್ಲಿ ನೋಡಿದ್ರೆ ಒಂದು ನಿಮಿಷ ನೀಟಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ, ಬಾತಿಂಗ್ ಬಾರ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್. ಓಕೆ, ಇಲ್ಲಿವರೆಗೂ ನನಗೆ ನನ್ನ ಇಂಗ್ಲೀಷ್ ಬಗ್ಗೆ ನನಗೆ ನನ್ನ ಮೇಲೆ ನಂಬಿಕೆ ಇತ್ತು. ಓಕೆ, ನಾನು ಒಂದು ಮಟ್ಟಿಗೆ ಇಂಗ್ಲೀಷ್ನ ಕಲ್ತಿದ್ದೀನಿ, ನನಗೆ ಮೀನಿಂಗ್ಗಳು ಗೊತ್ತು ಅಂತ. ಸೊ ಈಗ ಆ್ಯಕ್ಚುಯಲ್ ಪಾಯಿಂಟು, ನನಗೆ ಏನು ಗೊತ್ತಾಗಿಲ್ಲ ಅಂತಂದರೆ, ಈ ಟಾಯ್ಲೆಟ್ಗೂ ಬಾತ್ರೂಮ್ಗೂ ಇರೋ ವ್ಯತ್ಯಾಸ ಏನು. ಟಾಯ್ಲೆಟ್, ಸೊ ಇವಾಗ ಹಾರ್ಪಿಕ್ದು ಅಡ್ವರ್ಟೈಸ್ ನೀವು ನೋಡಿದ್ರೆ ಅದರಲ್ಲಿ ಟಾಯ್ಲೆಟ್ಗೆ ಒಂದು ಕಲರು ಮತ್ತು ಬಾತ್ರೂಮ್ಗೆ ಒಂದು ಕಲರ್ ಹಾರ್ಪಿಕ್ನ ಹೇಳ್ತಾರೆ. ಸೊ ಇದು ಟಾಯ್ಲೆಟ್ಗೆ ಬಾತ್ರೂಮ್ಗೆ ಇರೋ ಡಿಫ್ರೆನ್ಸು ನಿಮ್ಗೆ ಗೊತ್ತಿರುತ್ತೆ. ಸೊ ನನಗೂ ಗೊತ್ತಿತ್ತು, ಬಟ್ ಈ ಸೋಪ್ನ ನೋಡಿದ ಮೇಲೆ ನನಗೆ ಟಾಯ್ಲೆಟ್ಗೂ ಬಾತ್ರೂಮ್ಗೂ ಇರೋ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಯಾಕಂದರೆ ಈ ಸೋಪು ಬಾತಿಂಗ್ ಬಾರ್, ನಾವು ಎಲ್ಲಿ ಸ್ನಾನ ಮಾಡ್ಕೊಳ್ಳೋದನ್ನ ಬಾತ್ ಅಂತೀವಿ. ಸೊ ಬಾತಿಂಗ್ ಬಾರ್, ಇದು ಸ್ನಾನ ಮಾಡ್ಕೊಳ್ಳೋವಂಥ ಸೋಪು. ಬಟ್ ಇದು ಒಂದು ಹೆಸರಾಂತ ಸೋಪು. ಇದನ್ನು ನೀವು ಯಾವುದಾದ್ರೂ ಹೊಸ ಮಮ್ಮಿಗಳನ್ನ ಕೇಳಿದ್ರೆ ನೀವು ಏನಾಗಬೇಕು ಅಂತಿದ್ಯಾ ಅಂದರೆ ಈ ಸೋಪ್ ಹೆಸರು ಹೇಳಿ, ಆ ಮಮ್ಮಿ ಆಗಬೇಕು ನಾನು ಅಂತ ಹೇಳ್ತಾರೆ. ಸೊ ಅಷ್ಟ್ರ ಮಟ್ಟಿಗೆ ಇದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಏನಂತಂತಾರೆ, ಅಷ್ಟ್ರ ಮಟ್ಟಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಸೊ ಇದರಲ್ಲಿ ನೀವು ಬ್ಯಾಕ್ ಸೈಡ್ ತಿರುಗಿಸಿ ನೋಡಿದ್ರೆ, ಇಲ್ಲಿ ತಿರುಗಿಸಿ ನೋಡಿದ್ರೆ ನಿಮಗೆ ಏನಂತ ಬರ್ದಿದ್ಯಪ್ಪ ಅಂದರೆ, MRP ಮೇಡ್ ಇನ್ ಇಂಡಿಯಾ, ನೆಟ್ ವೈಟ್ ವೆನ್ ಇಟ್ ಪ್ಯಾಕ್ಡ್, ಟಾಯ್ಲೆಟ್ ಸೋಪ್ ಗ್ರಾಮ್ 3 TFM 68% based on clinical trials under standard test conditions as compared to previous fragrance ಬ್ರ್ಯಾಂಡ್ ಇದು. ಓಕೆ, ಟಾಯ್ಲೆಟ್ ಸೋಪ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಾನು ನಿಮಗೆ ಇದನ್ನು ಫೋಟೋ ಹಾಕ್ತೀನಿ, ನೀಟಾಗಿ ಫೋಟೋ ತೆಗೆದು ಹಾಕ್ತೀನಿ. ಇಲ್ಲಿ ಟಾಯ್ಲೆಟ್ ಸೋಪ್ ಅಂತ ಹಾಕಿದ್ದಾರೆ. ಸೊ ಇದನ್ನು ನಾವು ಕಣ್ಮುಚ್ಚಿ ಯೂಸ್ ಮಾಡ್ತೀವಿ, ಕಣ್ಮುಚ್ಚಿ ನಂಬಿದ್ದೀವಿ ಆ್ಯಕ್ಚುಲಾಗಿ. ಬಟ್ ಇದರಲ್ಲಿ ಎಲ್ಲೂ ಬಾತಿಂಗ್ ಬಾರ್ ಅಂತ ಕೊಟ್ಟೇ ಇಲ್ಲ, ಆ್ಯಂಡ್ ಫೇಸ್ ಯೂಸ್ ಮಾಡೋದು ಅಂತಲೂ ಕೊಟ್ಟಿಲ್ಲ. ಸ್ಯಾಂಡಲ್ ಟರ್ಮರಿಕ್ ಸ್ಕಿನ್ ಮಾಯಿಶ್ಚರೈಸಿಂಗ್ ಅಂತ ಕೊಟ್ಟಿದ್ದಾರೆ. ಬಟ್ ಟಾಯ್ಲೆಟ್ ಸೋಪಾ ರಿಯಲಿ? ಸೊ ಇದು ನನ್ನ ಡೌಟು. ಸೊ ನಿಮಗಿದು ನಾನು ಅಂದ್ಕೊಂಡಿರೋದೇ ತಪ್ಪ, ಮೀನ್ಸ್ ಅದೇನು ವಾಶ್ ಬರೀ ಹ್ಯಾಂಡ್ ವಾಶ್ಗಷ್ಟೇ, ಬರೀ ಏನೋ ಕೈಗೆ ಮಾಯಿಶ್ಚರೈಸ್ ಆಗಲಿ ಅಂತ ಕೊಟ್ಟಿರೋದು ಮಾತ್ರನೋ ಅಥವಾ ಫುಲ್ ಬಾಡಿ ಮಾಯಿಶ್ಚರೈಸರ್ಗೋಸ್ಕರ ಆ ಥರ ಮಾಡಿರೋದು ಗೊತ್ತಿಲ್ಲ. ಬಟ್ ಹಿಂದೆಗಡೆ ಟಾಯ್ಲೆಟ್ ಸೋಪ್ ಅಂತ ಇದೆ. ಸೊ ನೋಡಿಕೊಂಡು ತೊಗೋಬೇಕು ಸೋಪ್ನ ಅಂತ ಆವಾಗ ಗೊತ್ತಾಯಿತು ನನಗೆ. ಕಣ್ಮುಚ್ಕೊಂಡು ಯಾವ ಸೋಪ್ನ ಯೂಸ್ ಮಾಡಬಾರ್ದು ಅಂತಲೂ ಗೊತ್ತಾಯಿತು. ನಿಮ್ಗೇನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸೋಪನ್ನ ಒಂದ್ಸತಿ ಚೆಕ್ ಮಾಡಿ ಏನಂತ ಇದೆ ಅಂತ ಹೇಳಿ. ಇದರಲ್ಲಿ ನಾನು ಅಂದ್ಕೊಂಡಿರೋ ಪ್ರಕಾರ ಇದರಲ್ಲಿ ಏನಂತ ಕೊಟ್ಟಿದ್ದಾರೆ, ನಾನು ಅಕಸ್ಮಾತ್ ಏನಾದರೂ ತಪ್ಪಾಗಿ ವಿಡಿಯೋ ಮಾಡಿದರೆ ದಯವಿಟ್ಟು ನನ್ನನ್ನು ಕರೆಕ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಇದು ನಾನು ಹೇಳಿದಂತಹ ಲೈನು ಟಾಯ್ಲೆಟ್ ಸೋಪ್ GR3 TFM 68% ಅಂತ ಇದೆ.
ಸೊ ಇದು ಯಾವ ಥರ ಬೇಸ್ ಮೇಲೆ ಈ ಥರ ಹಾಕಿದ್ದಾರೆ ಪ್ಲೀಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ.